ಗೈಸ್ ಈಗ ತಾನೇ ಮಲ್ಲಳ್ಳಿ ಫಾಲ್ಸ್ ಹತ್ರ ಬರ್ತಾ ಇದೀವಿ. ಈಗ ತಾನೇ ಬೈಕ್ ಪಾರ್ಕ್ ಮಾಡಿ ಬರ್ತಾ ಇದೀವಿ. ಸ್ವಲ್ಪ ಟ್ರೆಕ್ಕಿಂಗ್ ಮಾಡಬೇಕು. ನೋಡಿ ಗೈಸ್, ಮಸ್ತ್ ವ್ಯೂ ಮಾತ್ರ ಅಲ್ಟಿ ಮಸ್ತ್ ಐತಲ್ಲ ವ್ಯೂ ಮಾತ್ರ. ನೋಡಿ ಗೈಸ್, ಅಲ್ಲೊಂದು ಫಾಲ್ಸ್ ಬರ್ತಿದಲ್ಲ ನೀರು. ಹೌದು ಬಿಡೋಣ ಅಣ್ಣ. ಮಸ್ತ್ ವ್ಯೂ ಗೈಸ್, ಮಲ್ಲಳ್ಳಿ ಫಾಲ್ಸ್ ಅಲ್ಲಿ ಒಳ್ಳೆ ವ್ಯೂ ಇದೆ. ನೋಡಿ ಗೈಸ್, ಅಲ್ಲ ಫಾಲ್ಸ್ ಕಾಣಿಸ್ತಿದ್ದಲ್ಲ ಗೈಸ್, ಆ ಫಾಲ್ಸ್ಗೆ ಮೋಸ್ಟ್ಲಿ ಇರಬೇಕು. ಧ್ರುವ ಅದೇ ಫಾಲ್ಸನಾ? ಈಗ ಅಷ್ಟು ಕೆಳ ಹೋಗ್ಬೇಕಾ ನಾವು? ಸಿಕ್ಕಾಪಟ್ಟೆ ಕೆಳ ಹೋಗಿದ್ದೀವಿ. ಏನಿಲ್ಲಂದ್ರು ಎಷ್ಟು ಕಿಲೋಮೀಟ್ರ್ ಆಯ್ತಾ ಕೆಳಗೆ? 1.5 ಕಿಲೋಮೀಟ್ರ್ ನಡಿಬೇಕು ಗೈಸ್. ಇಳಿಬೋದು, ನೆಕ್ಸ್ಟ್ ಹತ್ತಕ್ಕಾಗಲ್ಲ ಅಷ್ಟೇ. ನೋಡಿ ಗೈಸ್, ಆ ಫಾಲ್ಸ್ ಕೆಳಗೆ ಹೋಗ್ತಾ ಇದೀವಿ ನಾವೀಗ. ಅಲ್ಲಿ ಹೋಗ್ತಿರೋದು. ಮಸ್ತ್ ವ್ಯೂ ಮಾತ್ರ. ನೀವು ಈ ಸೈಡ್ ಸಕಲೇಶ್ಪುರ ಹತ್ರ ಬಂದಾಗ ಇದು ಮಿಸ್ ಮಾಡಕ್ಕೆ ಹೋಗ್ಬೋದು. ಮಸ್ತ್ ಇದೆ ಮಾತ್ರ. ಅದೇನಾ ಮೊದಲೇ ಕರ್ಕೊಂಬಂಡ ಹೇಳಿ ನಮ್ಮ ಧ್ರುವ ಕರ್ಕೊಂಬಂದ. ಬೇರೆ ಕಡೆ ಹೋಗೋಣ. ಹೌದು ಬೇಡ. ಮಳೆ ಇಲ್ಲ, ಏನಿಲ್ಲ. ಹೂ ಕಣ, ನಮ್ಮ ಅದೃಷ್ಟಕ್ಕೆ ಈಗ ಮಳೆ ಇಲ್ಲ, ಸ್ವಲ್ಪ ಫಾಗೂ ಇಲ್ಲ. ಚೆನ್ನಾಗಿದೆ ಮತ್ತೆ ಫಾಗಿಲ್ಲ, ಏನಿಲ್ಲ. ಇಲ್ಲಿ ಕ್ಲೋಸ್ ಮಾಡಿದಾರಲ್ಲ, ಈ ಸೈಡ್ ಇತ್ತು ಅಷ್ಟೇ ಅಲ್ಲ, ಈ ಸೈಡ್ ಇತ್ತು ಕ್ಲೋಸ್ ಮಾಡಿದ್ದಾರೆ. ಹೀಗೆ ಇಳಿಬೇಕು. ಬೆಂಕಿ ಯಾವ್ದು ಮೆಟ್ಲು ಏನೇ ಒಂದು ಇಟ್ಟು ಸೀದಾ ಕೆಳ ಬಿದ್ದಾಕತೆ ಗೈಸ್. ಮೆಟ್ಲು ನೋಡಿ ಸರ್, ಬೆಂಕಿ ಗೈಸ್. ವಾವ್, ನೈಸ್. ಈಗ ಕೆಳ ಹೋಗ್ಬೇಕು ಅಲ್ಲಿ ತನಕ ಪೂರ್ತಿ. ಬಾ, ಲೆಟ್ಸ್ ಗೋ, ಜಲ್ದಿ ಬಾ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಬರ್ಲಾ ಇನ್ನೂ ಕೆಳ ಹೋಗ್ಬೇಕು ಗೈಸ್. ಅಪ್ಪ ಬಾ, ಈಗ ಜೋಶಾಗೆ ಜಲ್ದಿ ಹೋಗ್ತಿದೀವಿ. ಬರಬೇಕಾದ್ರೆ ಏನಿಲ್ಲ, 10 ನಿಮಿಷ ಕುತ್ಕೊಂಡು ಬರೋದು. 2:12 ಊಟ ಅಷ್ಟಿಗೆ ಇಲ್ಲ 5 ಗಂಟೆ ಆಗತ್ತಲ್ಲ ಬರೋದು. ಕೆಳಗೆ ಹೋಗಿ ಬರೋದೇ 5 ಗಂಟೆ ಆಗತ್ತೆ ಫ್ರೆಂಡ್ಸ್. ಅಷ್ಟು ಡೌನ್ ಹೋಗ್ಬೇಕೀಗ. ಪ್ಲೇಸ್ ಮಾತ್ರ ಮಸ್ತ್ ಐತಿ, ಫುಲ್ಲು ಗ್ರೀನ್. ನಮ್ಮ ಲೈಫಲ್ಲಿ ಫಸ್ಟ್ ಫಾಗಿಲ್ಲದ ಫಾಲ್ಸ್ ನೋಡ್ತಾ ಇರೋದು. ಫಸ್ಟ್ ಫಾಗಿಲ್ಲದ ಫಾಲ್ಸ್. ಎಲ್ಲೋ ಹೋದ್ರೆ ಬರೀ ಫಾಗು ಇಲ್ಲ ರೈನ್. ಈ ಪುಣ್ಯಕ್ಕೆ ಇವತ್ತು ಫಾಗ್ ಇಲ್ಲ, ರೈನ್ ಇಲ್ಲ, ಒಳ್ಳೆ ವ್ಯೂ ಇದೆ. ಸ್ವಲ್ಪ ನಡಿಬೇಕಷ್ಟೇ. ಯಾರು ಬಂದಿರೋ ನಮ್ಮ ಫ್ರೆಂಡ್ಸ್ ಎಲ್ಲ ಹೊಟ್ಟೆ ಹೊಡ್ಕೊಂಡ್ಬಿಡ್ತಾರೆ. ಸಿಕ್ಕಾಪಟ್ಟೆ ಬರಲ್ಲದರು ಅಲ್ಲ, ಹೊಟ್ಟೆ ಹೊಡ್ಸ್ಕೊಂಡು ಸಾಯ್ತಾರೆ. ಕೆಲಸ ಅಂತ ಯಾಕೆ ಹೊಡೆದಾಡ್ತೀರಾ? ಇಂಥ ಟೈಮಲ್ಲಿ ಬರಲಿ ಹೋದ್ರೆ ಮುಗಿತ್ಕೊಣ. ಅದು ಎಲ್ಲೈತಿ ಇಲ್ಲಿ ಇಲ್ಲಿಲ್ಲ ಮತ್ತೆ ಗೈಸ್. ಇಲ್ಲಿಂದ ಪಕ್ಕ ಹಂಗೆ ಮಿಸ್ ಆಗಿ ಏನಾರು ಹಿಂಗೆ ಕಾಲು ಇಟ್ಬಿಟ್ರೆ ಮುಗೀತು ಸೀದಾ. ಗೈಸ್ ನನಗೆ ಏನಾರು ಆಯ್ತು ಅಂದರೆ ಇವನೇ ಗೈಸ್ ಕಾರಣ. ಯಾಕೆಂದರೆ ಅವಾಗಲಿಂದ ಎಲ್ಲೆಲ್ಲ ದೂಕ್ತಾ ಇದ್ದಾನೆ. ಮಿಸ್ ಏನಾರು ಬಿದ್ದರೆ ಇವನೇ ಧ್ರುವ. ಎಂಟಿ ಧ್ರುವ.
ವಾವ್, ಈಗ ಇನ್ನೂ ಮಸ್ತ್ ಕಾಣಕತ್ತಲ್ಲ ಗೈಸ್. ಇನ್ನು ಕೆಳಗೆ ಬಿಟ್ರೆ ಇನ್ನೂ ಅಲ್ಟಿ ಕಾಣುತ್ತೆ ಮಾತ್ರ. ಶೂ ಧ್ರುವ, ಶೂ ಜಾರ್ತೈತಿ, ಹಂಗೆ ಜಾರ್ತಿಲ್ಲ. ಹೋದ್ರೆ ಸೀದಾ ಹೋಗ್ತೀನಿ ಕೆಳಗೆ ಮಾತ್ರ. ಗೈಸ್, ಕೆಲಸ ಜಾಬ್ ಕೆಲಸ ಅಂತ ಯಾಕೆ ಇದು ಮಾಡ್ತೀರಾ? ಇಂಥ ಪ್ಲೇಸಿಗೆ ಬನ್ನಿ ಗೈಸ್, ಫುಲ್ಲು ಮೈಂಡೆಲ್ಲ ರಿಲೀಫ್ ಆಗುತ್ತೆ. ರಿಲೀಫ್ ಮಾತ್ರ ಸಕ್ಕತ್ತಾಗುತ್ತೆ. ಧ್ರುವ, ಅಲ್ಲೇ ಲಾಸ್ಟ್ ಅನ್ಸುತ್ತೆ, ಅಲ್ಲಿ ಇದಾರಲ್ಲ ಲಾಸ್ಟ್. ಮುಂದಕ್ಕೆ ಬಿಡಲ್ಲ ಅನ್ಸುತ್ತೆ ಗೈಸ್. ಅಲ್ಲಿ ಹುಡುಗರು ಇದ್ದಾರೆ, ಅದೇ ಲಾಸ್ಟು, ನೆಕ್ಸ್ಟ್ ಬಿಡಲ್ಲ. अभी मजा आएगा ना भिड़ो. ಗೈಸ್ ಏನೇ ಹೇಳಿ, ಹುಡುಗಿಯರ ಹತ್ರ ಮಸ್ತ್. ಏನಾದ್ರು ಹಾಂ, ಹುಡುಗಿಯರು ಮಾತ್ರ ಮಸ್ತ್ ಅವರಲ್ಲ. ಅದು ನಮ್ಮ ಲೆವೆಲಲ್ಲ. ಅವರೆಲ್ಲ ಪಿಜ್ಜಾ ಬರ್ಗರ್ ತಿನ್ನೋರು, ನಾವು ರಾಗಿ ಮುದ್ದೆ ಬಸಳೆ ಅನ್ನೋರು. ಟ್ಯಾಗ್ ಮಾಡಿ ಗೈಸ್ ಆ ಪಿಜ್ಜಾ ಬರ್ಗರ್ ತಿನ್ನೋ ನಿಮ್ಮ ಫ್ರೆಂಡ್ಸಿಗೆ. ಗೈಸ್ ಇನ್ನು ಸ್ವಲ್ಪ ಬಂತು, ಆಲ್ರೆಡಿ 3.25%, ಇನ್ನೊಂದು 10% ರೀಚ್ ಆಗಿದೆ. ಗೈಸ್ ಅಂತೂ ಬಂದ್ಬಿಟ್ವಿ ಗೈಸ್. ಹೌದು, ಧ್ರುವ, ಇಷ್ಟೇ ಲಾಸ್ಟ್ ಬಿಡೋದು ಏ ಅಲ್ಲಿಂದ ಇಲ್ಲಿ ನಡ್ಕೊಂಬ ಬರ್ರಿ, ಇಷ್ಟನಾ? ಬೈಗನ್ ಬೇಜಾರಾಯ್ತು, ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಹತ್ರ ಹೋಗ್ಬೋದು ಅಂತ. ಯಾವುದೋ ಇದು ಬೇಕಾದ್ರೆ ನೀನು ಹೋಗ್ತೀನಿ, ಜಂಪ್ ಮಾಡ್ಕೊಂಡು ಹೋಗ್ಬೋದು. ಅಲ್ಟಿ ಫಾಲ್ಸ್ ಗೈಸ್. ಅದ್ರಿಗೂ ಮ್ಯಾಲೆಲ್ಲರೂ ಬಾವುಟ ಹೋಗಿದ್ದಾರೆ, ಜೈ ಶ್ರೀರಾಮ್ ಬಾಸ್ ಹೇಳ್ತಾನ ಮ್ಯಾಗೆ. ಧ್ರುವ ಹತ್ತಿತ್ತಾನ ಗೈಸ್. ಗೈಸ್ ನೋಡಿ, ಸೂಪರ್ ವ್ಯೂ ಐತೆ. ಗೈಸ್ ಅಷ್ಟು ದೂರ ಬಂದಿದ್ದು ವೇಸ್ಟ್ ಆಗಲಿಲ್ಲ. ಗೈಸ್ ಇದ್ರೆ ಹೋಯ್ತು. ಅಲ್ಲಾರು ಬಾವು ನಟ್ಟಿದಾರಲ್ಲ, ಗೌರ್ಮೆಂಟ್ ಅಂತ ಸಾಧಿಸಕ್ಕೆಲ್ಲ ಕೈಯಾಕಲ್ಲಪ್ಪ. ಮೋಸ್ಟ್ಲಿ ಅಲ್ಲಿಂದೆಲ್ಲ ಮ್ಯಾಗ ಫಾಲ್ಸ್ನ ನೋಡ್ಕೊಂಡು ಹೋಗೋದು. ಇಲ್ಲ, ಮಾಡಿದ್ದಾರೆ ಮ್ಯಾಗೆ ಅಲ್ಲೆಲ್ಲ ಪೈಪ್ ಇದೆಯಲ್ಲ, ಮೋಸ್ಟ್ಲಿ ಅಲ್ಲಿಂದೆಲ್ಲೋ ಬರ್ತಾರೆ ಅನ್ಸುತ್ತೆ. ಬಂದು ಆ ಕಡೆಯಿಂದ ಬರ್ಬೋದು. ಮತ್ತೆ ನೀರಿಲ್ದಾಗೆ ಬೇಸಿಗೆ ಟೈಮಲ್ಲೆಲ್ಲ ಅಷ್ಟಕ್ಕೆ ಈಗ ಗೈಸ್ ನೋಡಿ, ಫುಲ್ಲು ಸಖತ್ತಾಗಿದೆ. ಆಮೇಲೆ ಇದ್ರದ್ದು ವಿಡಿಯೋ ಹಾಕ್ತೀವಿ. ಬಾನಂಚಿಗೆ ಓಡುವ ಬಾರ, ಕೈ ಚಾಚು ತುಸುವೆ ದೂರ. ಫ್ರೆಂಡ್ಸ್, ಇಳಿಯೋದಂಗೆ ಇಳಿದಿದ್ದೀವಿ. ಹತ್ತಬೇಕಾರೆ ಅಪ್ಪ ಮಾರಿ ಹಬ್ಬ. ಸ್ಟೆಪ್ಸು ಸಿಕ್ಕ ಆ ಕಡೆ ಸ್ಟೆಪ್ಸ್ ಇದೆ ನೋಡಿ ಗೈಸ್. ಅಲ್ಟಿ
ನಡಿಯಪ್ಪ. ಇನ್ನು ಒಂದು ಟೈಮ್ ಎಷ್ಟಾಗೈತೆ? 2:30. ನಾವು ಬಿಟ್ಟಿದ್ದು 2 ಆದ ತಕ್ಷಣ ಇನ್ನೊಂದು ಅರ್ಧ ಗಂಟೆ ಬೇಕು. 1:45 ಬಿಟ್ಟಿದೆ, 2:30 ಇದೆ. ಮ್ಯಾಗ ತಕ್ಷಣ ಅರ್ಧ ಗಂಟೆ ಬೇಕು. ಇಂಥ ಚಳಿ ವಾತಾವರಣದಲ್ಲೂ ಮೈಯಾಗೆಲ್ಲ ಬೆವರು ಕಿತ್ಕೊಂಡ್ಬರ್ತೈತಿ. ಏನಾದರೂ ಫುಲ್ಲು ಸ್ಟೆಪ್ಸು ಇಳಿಯಬೇಕಾದ್ರೆ ಒಂದು ಜೋಶ ಇಳಿತೀವಿ, ಹತ್ತಬೇಕಾದ್ರೆ ಜೋಶ ಇರಲ್ಲ. अच्छा ठीक है. ಫುಲ್ಲು ಸುಸ್ತಾಯ್ತು. ಇನ್ನು ಎಷ್ಟೊಂದು ಸ್ಟೆಪ್ಸ್ ಇದ್ದಾವೆ ಅಂದರೆ ಅಪ್ಪ. ಎಲ್ಲ ಬಾರ್ಲಾ, ಟೈಮ್ ಆಯಿತು, ಅಷ್ಟಾಗ್ತಿದೆ. ಎಲ್ಲರ ಊಟ ಹಾಕಬೇಕು ಏನ? ಸಾಕಾಯ್ತಲ್ಲ ಗೈಸ್, ಆಗ್ತಿಲ್ಲ ಗೈಸ್. ಮ್ಯಾಗತ್ತಕ್ಕೆ ಇನ್ನು ಅರ್ಧದಷ್ಟು ಬಂದಿದ್ದೀವಿ. 150 ಮೆಟ್ಲು ಜಾಸ್ತಿನೇ ಇದಾವೆ. ಈಗ ಸ್ವಲ್ಪ ಸಣ್ಣ ಮೆಟ್ಲು ಬರ್ತವೆ, ಆಮೇಲೆ ಫುಲ್ಲು ದೊಡ್ಡವರ ಮೆಟ್ಲು ಆಗಲ್ಲ ಹತ್ತಕ್ಕೆ. ಅಷ್ಟೇ ಸ್ವಲ್ಪ ಎಷ್ಟು ಕುರಂತ ಇದ್ದೀವಿ. ಯಾಕತ್ಲ ಸುಸತ ಯಾಕಲ್ಲ ಇವಾಗ ಹೆಂಗೆ ಅಂತಲ್ಲ ತಿಗಣೆ ಗೈಸ್. ನೋಡಿ ಗೈಸ್, ಅದಕ್ಕೆ ಹೇಳ್ಬೇಕು ಶೂ ಹಾಕೋಬೇಕದ ನೋಡು. ನಾನು ಅನ್ಕೊಂಡಿದ್ದೆ ಇಲ್ಲಿ ತಿಗಣೆ ಹತ್ಬೋದು, ತಿಗಣೆ ಅಲ್ಲ ಜಿಗಣೆ. कौन है ये लोग? कहाँ से आते हैं ये? ಹತ್ಬೋದು. ಕಿತ್ಕೊಳ್ಳ ನೋಡ್ತಾ ಇದೆಯಲ್ಲ ಕಡ್ಡಿ. ಅಲ್ಲೇ ತಗ ಕೈಯಾಗೆ ಕಿತ್ಕೊಂಡ್ರೆ ಏನಾರು ಆಗತ್ತಾ? ಹಾಂ, ಚೂರು ಬಂದೇ ಬಿಡ್ತು ರಕ್ತ. ಗೊತ್ತಿಲ್ಲ, ಅದಕ್ಕೆ ಹೇಳೋದಲ್ಲ ಶೂ ಹಾಕೊಂಬರ್ರಿ ಅಂತ. 5 ನಿಮಿಷಕ್ಕೆ ಅನುಭವಿಸೋಕ್ಕೆ ದಾರಿ ಹಿಂಸೆ ಪಡೋದು ಬೇಡ. ಒಂದೇ ಹತ್ತಿರೋದು ಹಂಗ ಮುಂದೆ ಎಲ್ಲರೂ ಹತ್ಬೋದಲ್ಲ. ಹೀಗೆ ಕುತ್ಕೊಂಡ್ರೆ ಜಾಗದಾಗ ಎಲ್ಲೆಲ್ಲೋ ಕಾಣಿರ್ಬೋದಲ್ಲ. ಅಲ್ಲೆಲ್ಲೂ ಹತ್ತಲ್ಲ. ಹೆಲ್ಮೆಟ್ ಕೆಳಗೆ ಬಿಡ ಮತ್ತೆ ನೋಡಿ, ಸಾಯಿಸ್ಬಿಡಿ ಅದು. ಏಯ್ ಚಿನ್ನು, ಏನು ಹುಡುಕ್ತಾ ಇದೆಯಪ್ಪ? ಅದು ಇನ್ನೊಬ್ರು ಹುಡುಕ್ತಾ ಐತೆ. ನೋಡೋಕೆ ಇಷ್ಟಿದೆ ಮಾತ್ರ, ರಕ್ತ ಮುಕ್ಕಳಲ್ಲಿ ಕುಡಿಯುತ್ತೆ. ನೋಡ್ಕೊಂಡೆ ಒಳ್ಳೇದೈತೆ, ಆದರೆ ಕಾಲೊಳಗಿರೋದು ಕುತ್ಕೊಂಡು ಹೊಡೆಯೋದು ಸುಸ್ತಾಗಿ ಹೊಡೆಯೋದು. ಹಂಗಾರೆ ನಾನೇನು ಕೂತ್ಕೊಳಕ್ಕೆ ಹೋಗಲ್ಲಪ್ಪ. ಮತ್ತೆ ಗೈಸ್ ಅಂತೂ ಇಂತೂ ಆಫ್ಟರ್ 30 ಮಿನಿಟ್ಸ್ ಆದಮೇಲೆ ಆಚೆ ಬಂದ್ವಿ. 3 ಟೈಮ್ಸ್ ಕೂತ್ಕೊಂಡು ಬಂದಿದ್ದೀವಿ ಫ್ರೆಂಡ್ಸ್. ಫುಲ್ಲು ಸುಸ್ತು ಮಾತ್ರ, ಹತ್ತು ಬರೋಕ್ಕಾಗಲ್ಲ, ಅಷ್ಟು ಸುಸ್ತು. ನಮ್ಮ ಧ್ರುವ ಆಲ್ರೆಡಿ ಹೋಗಿದ್ದಾನೆ. ಗೈಸ್ ಇವತ್ತಿಂದಿಷ್ಟೇ. ಈಗ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಬೇಕು. ಧರ್ಮಸ್ಥಳ ಏನಂದ್ರೆ 4 ಅವರ್ ತೋರಿಸಿದೆ. ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದಾಗೆ ಆಲ್ಟ್ ಆಗಬೇಕು. ಧರ್ಮಸ್ಥಳದಿಂದ ನೆಕ್ಸ್ಟ್ ಅಲ್ಲಿ ಯಾವ್ಯಾವ ಚೆನ್ನಾಗಿದೆ ಪ್ಲೇಸು ಅದನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್, ಟಾಟಾ.